ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೋಣೂರು ಹಾಗೂ ನಾರಮಾಕನಹಳ್ಳಿ ಮಾರ್ಗದ ರಸ್ತೆ ಅಧ್ವಾನವಾಗಿದೆ. ಅರ್ಧಂಬರ್ಧ ರಸ್ತೆ ಕಾಮಗಾರಿ ಮಾಡಿ 8 ತಿಂಗಳಾದರೂ ಪೂರ್ಣ ಮಾಡಿಲ್ಲ. ರಸ್ತೆ ಗುಂಡಿಗಳು ಹಾಗೆ ಧೂಳಿನಿಂದ ಜನ ಹೈರಾಣಾಗಿ ಹೋಗಿದ್ದಾರೆ. ಆ ಬಗ್ಗೆ ಒಂದು ವರದಿ ಇಲ್ಲಿದೆ. ಇದು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರೇಣೂರು ಹಾಗೂ ನಾರಮಾಕನಹಳ್ಳಿ ಮಾರ್ಗದ ರಸ್ತೆ. ಇಡೀ ರಸ್ತೆಯಲ್ಲಿ ಗುಂಡಿಗಳಿವೆ. 3 ಕಿಲೋಮೀಟರ್ ದೂರಕ್ಕೆ ರಸ್ತೆ ನಿರ್ಮಾಣಕ್ಕೆ ಅಂತ ಡಾಂಬರು ಕಿತ್ ಹಾಕಿ ರಸ್ತೆಗೆ ಜಲ್ಲಿ ಹಾಗೂ ಎಂಸ್ಯಾಂಡ್ ಸುರಿದ ಗುತ್ತಿಗೆದಾರ ಆಮೇಲೆ ನಾಪತ್ತೆಯಾಗಿದ್ದಾರೆ. 2025ರ ಡಿಸೆಂಬರ್ನಿಂದ ಕೆಲಸ ನಿಂತೇ ಬಿಟ್ಟಿದೆ. ಜನರು ಧೂಳಿನಲ್ಲೇ ಬದುಕುವಂತಾಗಿದೆ. 3.63 ಕೋಟಿ ವೆಚ್ಚದ ಟೆಂಡರ್ ಅಪ್ಪಾಜಿಗೌಡ ಬಿಲ್ಡರ್ಸ್ ಸಂಸ್ಥೆಗೆ ಹೋಗಿತ್ತು. 1.5 ಕಿಲೋಮೀಟರ್ ಉದ್ದಕ್ಕೆ ಹೊಸ ರಸ್ತೆ ನಿರ್ಮಾಣವಾಗಿದೆ. ಉಳಿದ ಭಾಗದಲ್ಲಿ ರಸ್ತೆ ಅಗಲೀಕರಣವಾಗಿದೆ, ಆದರೆ ಡಾಂಬರ್ ಹಾಕಿಲ್ಲ. ರೇಣೂರು ಹಾಗೂ ನಾರಮಾಕನಹಳ್ಳಿ ಮಾರ್ಗದಲ್ಲಿ 15 ಹಳ್ಳಿಗಳಿವೆ. ನಿತ್ಯ ಸಾವಿರಾರು ಜನರು ಮೂಗುಬಾಯಿ ಮುಚ್ಚಿಕೊಂಡು ಧೂಳಲ್ಲೇ ಓಡಾಡ್ತಿದ್ದಾರೆ. ರಸ್ತೆ ಪಕ್ಕದ ತರಕಾರಿ ಬೆಳೆಗಳು ನಾಶವಾಗಿದೆ. ರಸ್ತೆಗೆ ಡಾಂಬರ್ ಹಾಕುವಂತೆ ಮನವಿ ಮಾಡಿದ್ರೂ ಪ್ರಯೋಜನವಾಗಿಲ್ಲ. ರೋಣೂರು ಕ್ರಾಸ್ ಇಂದ ಹಿಡಿದು ನಾರಮಾಕನಹಳ್ಳಿ ಗೇಟ್ ವರೆಗೂ ಇದನ್ನ ರೋಡ್ ಆಕ್ಚುಲಿ ಕಾಂಟ್ರಾಕ್ಟ್ ಆಗಿರೋದು. ಪ್ಯಾಚ್ ವರ್ಕ್ ಮಾಡಿದ್ದಾರೆ ಅಷ್ಟೇ ಇವರು. ಮತ್ತೆ ಇಲ್ಲಿ ಚೆನ್ನಾಗಿರೋ ರೋಡ್ನ ಕಿತ್ಬಿಟ್ಟು ಮತ್ತೆ ಈ ಜಲ್ಲಿ ಓಡಿಸ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದಾರೆ ಸರ್. ಇದು 1.5 ರಿಂದ 2 ಕಿಲೋಮೀಟರ್ ಹಿಂಗೆ ಬಿಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ ಡೈಲಿ ಒಂದು ಆಕ್ಸಿಡೆಂಟ್ ಆಗ್ತಾ ಇದೆ. ಈ ಜಲ್ಲಿ ಮೇಲೆ ಬಿದ್ದೋಗ್ತಾ ಇದ್ದಾರೆ ಜಾರಿ. ಇನ್ನೊಂದು ಗಾಡಿಗಳು ಪಂಚರ್ ಆಗ್ತಾ ಇದ್ದಾವೆ. ಪ್ಲಸ್ ನಮ್ಮದು ಪಕ್ಕದಲ್ಲಿರೋ ತೋಟದಲ್ಲಿ ಟೊಮೆಟೊ ಎಲ್ಲ ಈ ಡಸ್ಟ್ ಹೋಗಿ ಕೂತ್ಕೊಂಡು ಫುಲ್ಲು ಬೆಳೆನೇ ನಾಶ ಆಗಿಬಿಟ್ಟಿದೆ. ಒಂದು ನ್ಯಾಯ ಒದಗಿಸ್ಲೇಬೇಕು. ಇಲ್ಲಾಂದರೆ ಡೈಲಿ ಇದಕ್ಕೆ ನೀರಾದರೂ ಓಡಿಸೋಕೆ ಹೇಳಿ, ಇಲ್ಲಾಂದರೆ ಒಂದು ತಾರಾದರೂ ಹಾಕ್ಸೋಕೆ ಹೇಳಿ. ಬೇಗ ಅಲ್ಲಿ ಕಿತ್ತಾಕಿದ್ದ ಆವಾಗಿಂದ ದಿನ 3-4 ಜನ ಬೀಳ್ತಾನೆ ಇದ್ದಾರೆ. 12 ಗಂಟೆ ಹೊತ್ತು ನಾವು ಇಲ್ಲೇ ಬೋರ್ ಹತ್ರ ನೋಡ್ತಾ ಇರ್ತೀವಿ. ನಾವೇ ಓಡೋಗೋದು, ಪಾಪ ಎಬ್ಸೋದು, ನೀರು ಕೊಡಿಸೋದು, ಈ ಥರ ಮಾಡ್ತಾಯಿದ್ವಿ. ಇಲ್ಲೇ ನಮ್ಮ ಪಕ್ಕದ ಹಳ್ಳಿಯವರೇ ಇಂಜಿನಿಯರು, ಅವ್ರಿಗೆ ಫೋನ್ ಮಾಡಿದ್ರೆ ಅವರು ರೆಸ್ಪಾಂಡ್ ಮಾಡೋಲ್ಲ. ಕಾಂಟ್ರಾಕ್ಟ್ರ್ ಈ ಕಡೆನೇ ಬಂದಿಲ್ಲ. ನೀರು ಬಿಡೋಕ್ಕೆ ಗಲಾಟೆ ಮಾಡಿದ್ರೆ ಟ್ಯಾಂಕರ್ ಬರ್ತಿದೆ. ಅಲ್ಲಿ ಒಂದು ಟ್ಯಾಂಕರ್ ಬಿಡ್ತಾರೆ ಲೋಚರ್ಪಲ್ಲಿ ಚಕ್ರಪಲ್ಲಿ ಹತ್ರ. ರೋಣೂರಲ್ಲಿ ಒಂದು ಟ್ಯಾಂಕರ್ ಬಿಡ್ತಾರೆ. ಈ ಮಧ್ಯದಲ್ಲಿ ಒಂದು ಡ್ರಾಪ್ ಬಿಡೋಲ್ಲ ನೀರು. ಎಷ್ಟು ಕೇಳಿದ್ರು ಅವರು ಕೇಳಿಸ್ಕೊಳ್ತಾ ಇಲ್ಲ. ಮಧ್ಯಪ್ರಾಚ್ಯ ದೇಶಗಳ ಯುದ್ಧದ ಪರಿಣಾಮ ಕಚ್ಚಾ ಡಾಂಬರು ಬೆಲೆ ಹೆಚ್ಚಾಗಿದೆ. ಅದಕ್ಕೆ ಡಾಂಬರ್ ಹಾಕೋಕ್ಕಾಗ್ತಿಲ್ಲ, ನಮಗೂ ನಷ್ಟವಾಗುತ್ತೆ ಅಂತ PWD ಅಧಿಕಾರಿಗಳು ಗುತ್ತಿಗೆದಾರ ಕಡ್ಡಿ ಮುರಿದಂತೆ ಹೇಳಿ ಕಾಮಗಾರಿ ನಿಲ್ಲಿಸಿದ್ದಾನೆ ಎನ್ನಲಾಗಿದೆ. ಏನಂದರೆ ಇಷ್ಟು ದಿನ ತಗೋಬೇಕು ಅಂತೇನು ಕಾರಣಗಳೇನಿಲ್ಲ. ಈ ಮಳೆ ಇಲ್ಲ, ಏನಿಲ್ಲ, ಮಳೆ ಬರ್ತಾ ಇದೆಯಪ್ಪ, ಕಾಮಗಾರಿ ನಿಲ್ಲಿಸಿದ್ದೀವಿ, ಮಳೆ ತೊಂದರೆಯಿಂದ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ಬೋದಿತ್ತು. 8 ತಿಂಗಳಾಗಿದೆ ರಸ್ತೆ ಕಿತ್ತಾಕ್ಬಿಟ್ಟು. ಇಲ್ಲಿ ಟೊಮೊಟೊ ಬೆಳೀತಾರೆ. ಎಲ್ಲರಿಗೂ ಅರ್ಧ ಎಕರೆ, 1 ಎಕರೆ. ರೋಡ್ಗೆ ಆ ಕಡೆ ಒಂದು ಅರ್ಧ ಎಕರೆ ಇರ್ತದೆ, ರೋಡ್ಗೆ ಈ ಕಡೆ ಅರ್ಧ ಎಕರೆ ಇರ್ತದೆ. ಟೊಮೊಟೊ ಹೂ ಬಿಟ್ಟಾಗಿಂದ ಈ ಧೂಳೆಲ್ಲ ಹೋಗಿ ಹೂ ಮೇಲೆ ಕೂತ್ಕೊತದೆ. ಹೂ ಮೇಲೆ ಕೂತ್ಕೊಂಡು ಆ ಹೂವು ಹಣ್ಣ ಇದಾಗ ಕಾಯಿ ಬಿಡೋಕ್ಕೆ ಆಗಲ್ಲ. ಸುಮಾರು ಅಂದರೆ ಹಿಂಗೆ 16, 22, 6 ಊರುಗಳು ಬರುತ್ತೆ ಈ ಕಡೆ. ಈ ಹಳ್ಳಿಗಳವರೆಲ್ಲ ಈ ಕಡೆ ಬರಬೇಕಾಗಿರೋದು. ವಿಪರೀತ ಧೂಳ. ಗಾಡಿ ಬಂದರೆ 2 ವೀಲರ್ಸ್ ಬಂದರೆ ನಾವು ಪಕ್ಕ ಕೊಟ್ಟೋಗ್ಬೇಕು. ಬಟ್ಟೆಗಳು ವೈಟ್ ಅನ್ಕೊಂಡ್ಬಿಡುತ್ತೆ. ಕಪ್ಪು ಬಟ್ಟೆ ಹಾಕೊಂಡ್ರೆ ಫುಲ್ ವೈಟ್ ಬಂದ್ಬಿಡುತ್ತೆ. ಫುಲ್ಲು ಧೂಳು ಸರ್. ನೋಡಿ ಸರ್, ಆಟೋ ಬರ್ತಾದ್ರೂ ಕೂಡ ಚಾಲಕ ಅದು ಬಿಪ್ಪಿ ಧೂಳ ಬರುತ್ತೆ. ಬೇಜಾನು ಆಗುತ್ತೆ ಸರ್. ಒಂದು 10, 8, 9 ಗಾಡಿ ಹೋಗುತ್ತೆ ಈ ಕಡೆ ಸರ್. ಅದು ಹೇಳ್ತಾ ಇದ್ದೀನಲ್ಲ, ಟಮಾಟೋ ಇಟ್ಕೊಂಡ್ರೆ ಟಮಾಟೋ ಹೂವನ್ನು ಬರಲ್ಲ, ಬೆಳೆನೂ ಬರಲ್ಲ. ಅಂದರೆ ಇದು ಸಿಹಿ ಇರುತ್ತೆ, ಮತ್ತೆ ಹೂವು ಏನು ಬರಲ್ಲ, ಇಲ್ಲಿ ಎಲ್ಲ ಡ್ರಾಪ್ ಆಗೋಗುತ್ತೆ. ಕೂಡಲೇ ಲೋಕೋಪಯೋಗಿ ಇಲಾಖಾಧಿಕಾರಿಗಳು ಯಾವ ಮುಲಾಜಿಲ್ಲದೆ ಬೇಗನೆ ರೋಡ್ ಕೆಲಸವನ್ನ ಮುಗಿಸುವಂತೆ ಗುತ್ತಿಗೆದಾರನ ಮೇಲೆ ಒತ್ತಡ ಹಾಕಬೇಕಿದೆ. ಧೂಳಿಂದ ಕಂಗೆಟ್ಟ ಜನರ ಆರೋಗ್ಯವನ್ನ ಕಾಪಾಡಬೇಕಿದೆ. ರಘುರಾಜ್, ನ್ಯೂಸ್ 18 ಕೋಲಾರ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. ರಸ್ತೆ ಎಲ್ಲ ಕಿತ್ತ ಹಾಕಿದ್ದಾರೆ, 8 ತಿಂಗಳಾಯಿತು, ಅರ್ಧಂಬರ್ಧ ಕಾಮಗಾರಿ ಮಾಡಿದ್ದಾರೆ. ಅಲ್ಲಿಗೆ ನಿಲ್ಸಕ್ ಕಾರಣ ಏನು? ಶರ್ಮಿತಾ, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಈ ಒಂದು ರೋಣೂರು ಮತ್ತೆ ಈ ಒಂದು ನಾರಮಾಕನಹಳ್ಳಿ ಈ ಒಂದು ಮಾರ್ಗದಲ್ಲಿ 3 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕೆ ಕಳೆದ ವರ್ಷದ ಡಿಸೆಂಬರ್ ತಿಂಗಳಲ್ಲಿ ಒಂದು ಗುದ್ಲಿ ಪೂಜೆಯನ್ನ ಶಾಸಕ ವೆಂಕಟೇಶ್ವರ ರೆಡ್ಡಿ ಅವರು ಮಾಡಿದ್ರು. ಆದ್ರೆ ಆ ಒಂದು ಕಾಮಗಾರಿ ಏನು ಆರಂಭ ಆದ ನಂತರ ಕೇವಲ ಒಂದು ರಸ್ತೆಯನ್ನ ಡಾಂಬರ್ ಕಿತ್ತು ಅಲ್ಲಿ ಜಲ್ಲಿ ಹಾಕಿದ್ದನ್ನು ಬಿಟ್ರೆ ಇಲ್ಲಿವರೆಗೂ ಕೂಡ ಆ ಒಂದು ಗುತ್ತಿಗೆದಾರ ಏನು ಮಾಡಿಲ್ಲ. ಆದ್ರೆ ಏನು ಇತ್ತೀಚೆಗೆ ನಡೆದಂತಹ ಒಂದು ಯುದ್ಧಗಳ ಒಂದು ಸಂದರ್ಭದಲ್ಲಿ ಆ ಒಂದು ಡಾಂಬರ್ ಒಂದು ಬೆಲೆ ಜಾಸ್ತಿ ಆಗಿದೆ ಎನ್ನುವಂತಹ ಒಂದು ಕಾರಣವಾದ ಒಂದು ನೆಪವನ್ನ ಕೊಟ್ಟು ಇದೀಗ ಆ ಒಂದು ಗುತ್ತಿಗೆದಾರ ಅಪ್ಪಾಜಿ ಬಿಲ್ಡರ್ಸ್ ಅಂತ ಇದ್ದಾರೆ, ಅವರು ಒಂದು ಕಾಮಗಾರಿನ ಕೈಗೆತ್ತಿಕೊಂಡಿದ್ದಾರೆ. ಅವರು ಈಗ ರಸ್ತೆ ನಿರ್ಮಾಣವನ್ನ ಮಾಡ್ತಾ ಇಲ್ಲ. ಯಾಕಂತ ಹೇಳಿದ್ರೆ 3,63,00,000 ವೆಚ್ಚದಲ್ಲಿ ಈ ಒಂದು ರಸ್ತೆ ನಿರ್ಮಾಣ ಕಾರ್ಯವನ್ನು ಆರಂಭ ಮಾಡಲಾಗಿತ್ತು. ಇದೀಗ ಅವರು
ಆ ಡಾಂಬರ್ ಅನ್ನ ಹಾಕಿದ್ರೆ ಆ ಒಂದು ಡಾಂಬರ್ಗೆ ಹಾಕುವಂತ ಕಾರಣಕ್ಕಾಗಿ ಅವ್ರಿಗೆ ಹೆಚ್ಚಾಗಿ ಒಂದು ಲಾಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಇದೀಗ ಅವ್ರು ಡಾಂಬರ್ ಹಾಕ್ತಾ ಇಲ್ಲ. ಈ ಒಂದು ಮಾತನ್ನ ಅವರು ನೇರವಾಗಿ ಸಾರ್ವಜನಿಕರ ಬಳಿ ಜೊತೆಗೆ ಆ ಒಂದು ಗ್ರಾಮದ ಮುಖಂಡರ ಬಳಿ ಹೇಳಿರ್ತಕ್ಕಂಥದ್ದು. ಹಾಗಾಗಿನೇ ಇದೀಗ ಅಧಿಕಾರಿಗಳು ಇಲ್ಲಿ ಒಂದು ಕೈ ಚೆಲ್ಲಿ ಕುಳಿತಿರ್ತಕ್ಕಂಥದ್ದು ನಾವು ಗಮನಿಸಬಹುದಾಗಿದೆ. ಜೊತೆಗೆ ನಾವು ಇಲ್ಲಿ ಗಮನಿಸಬಹುದು ಅಧಿಕಾರಿಗಳ ಒಂದು ಇಚ್ಛಾಶಕ್ತಿ ಯಾವ ರೀತಿಯಲ್ಲಿ ಇಲ್ಲಿ ಕೊರತೆ ಕಾಣ್ತಾ ಇದೆ ಅಂತ ಹೇಳಿದ್ರೆ, ಒಂದು ಸಾರ್ವಜನಿಕರು ನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಓಡಾಡ್ತಕ್ಕಂತ ಒಂದು ಜನರು ಓಡಾಡತಕ್ಕಂತ ಒಂದು ರಸ್ತೆ ಕಾಮಗಾರಿ ಕಳೆದ 8 ತಿಂಗಳಿಂದ ಮೂಲೆ ಗುಂಪಾಗಿದ್ರು ಕೂಡ ಈ ಬಗ್ಗೆ ಯಾರು ಕೂಡ ತಲೆಯನ್ನ ಕೆಡಿಸ್ಕೊಳ್ತಾ ಇಲ್ಲ. ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಗುತ್ತಿಗೆದಾರನ ಒಂದು ತಾಳಕ್ಕೆ ಕೂಡ ಇಲ್ಲಿ ಕುಡಿತಾ ಇರೋ ಕಾರಣಕ್ಕಾಗಿ ಇಲ್ಲಿ ನಿತ್ಯ ಧೂಳಿನಲ್ಲೇ ಒಂದು ಪರದಾಟವನ್ನ ಇಲ್ಲಿ ಸಾರ್ವಜನಿಕರು ಇಲ್ಲಿ ಎದುರಿಸ್ತಾ ಇರ್ತಕ್ಕಂಥದ್ದು. ಕನಿಷ್ಠ ಬೆಳಗ್ಗೆ ಮತ್ತೆ ಸಂಜೆ ಹೊತ್ತಾದ್ರೂ ಕನಿಷ್ಠ ಈ ಒಂದು ಭಾಗದಲ್ಲಿ ಜನರು ಹೆಚ್ಚಾಗಿ ಓಡಾಡ್ತಾರಲ್ಲ, ಆ ಒಂದು ಸಮಯದಲ್ಲಾದ್ರೂ ಕನಿಷ್ಠ ನೀರನ್ನ ಹಾಕಿ ಧೂಳನ್ನ ಒಂದು ಅವಾಯ್ಡ್ ಮಾಡ್ತಕ್ಕಂತ ಒಂದು ಕೆಲಸವನ್ನು ಕೂಡ ಈ ಒಂದು ಗುತ್ತಿಗೆದಾರರು ಮಾಡ್ತಾ ಇಲ್ಲ. ಕೇವಲ ಅವರ ಒಂದು ಹಿತಾಸಕ್ತಿ ಅಂತಂದ್ರೆ ಅವ್ರಿಗೆ ಒಂದು ಲಾಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕಾಗಿ ಇಲ್ಲಿ ಡಾಂಬರೀಕರಣವನ್ನು ಕೂಡ ಮಾಡ್ತಾ ಇಲ್ಲ. ಈಗಾಗಲೇ 3,63 ಲಕ್ಷ ವೆಚ್ಚದಲ್ಲಿ ಈಗಾಗಲೇ ಒಂದು ಕಾಮಗಾರಿ ಆರಂಭ ಆಗಿರ್ತಕ್ಕಂಥದ್ದು. ಅನುದಾನದ ಒಂದು ಕೊರತೆ ಕೂಡ ಏನು ಕೂಡ ಇಲ್ಲ. ಹಾಗಾಗಿನೇ ಗ್ರಾಮಸ್ಥರು ಒತ್ತಾಯ ಮಾಡ್ತಾ ಇದ್ದಾರೆ, ವಾಹನ ಸವಾರರು ಒತ್ತಾಯ ಮಾಡ್ತಿದ್ದಾರೆ, ಅತಿ ಬೇಗ ಈ ಒಂದು ರಸ್ತೆ ಡಾಂಬರೀಕರಣವನ್ನ ಮುಗಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಅವರು ಕಂಪ್ಲೀಟ್ ಆಗಿ 3 ಕಿಲೋಮೀಟರ್ ಮಾರ್ಗದಲ್ಲಿ ರಸ್ತೆಯಲ್ಲಿರ್ತಕ್ಕಂಥ ಡಾಂಬರನ್ನ ಕಿತ್ತಿದ್ದಾರೆ. 1.5 ಕಿಲೋಮೀಟರ್ ದೂರಕ್ಕೆ ಜಲ್ಲಿನ ಹಾಕಿರೋ ಕಾರಣಕ್ಕಾಗಿ ಆ ಒಂದು ಭಾಗದಲ್ಲಿ ಹೆಚ್ಚಾಗಿ ಒಂದು ಧೂಳಿನ ಒಂದು ಸಮಸ್ಯೆ ಕೂಡ ಇರುತ್ತೆ. ನಿತ್ಯ ಈ ಒಂದು ಭಾಗದಲ್ಲಿ ಸರ್ಕಾರಿ ಬಸ್ ಸಂಚಾರ ಇರುತ್ತೆ, ಜೊತೆಗೆ ಶಾಲೆಗಳ ಒಂದು ಬಸ್ ಸಂಚಾರ ಕೂಡ ಇರುತ್ತೆ. ಹಾಗಾಗಿನೇ ಒಂದು ನಿತ್ಯ ಒಂದು ಧೂಳಿನ ಒಂದು ನರಕ ಈ ಒಂದು ಜನರನ್ನ ಇನ್ನಿಲ್ಲದೆ ಒಂದು ಕಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದ್ ಕಡೆ ಹೇಳೋದಾದ್ರೆ ಈ ಒಂದು ರಸ್ತೆ ಪಕ್ಕದಲ್ಲಿ 10 ಎಕರೆ ಜಮೀನುಗಳು, ಕೃಷಿ ಜಮೀನುಗಳು ಇರ್ತಕ್ಕಂಥದ್ದು, ಜೊತೆಗೆ ತೋಟಗಾರಿಕಾ ಬೆಳೆಗಳನ್ನ ಈಗಾಗಲೇ ರೈತರು ಹಾಕಿದ್ದಾರೆ. ಈಗಾಗಲೇ ಒಂದ್ ಕಡೆ ಟೊಮೊಟೊ ಬೆಳೆಯನ್ನು ಹಾಕಿರ್ತಕ್ಕಂಥ ರೈತರಿಗೆ ಆ ಒಂದು ಧೂಳಿನಿಂದ ಬೆಳೆ ಕೂಡ ಕಂಪ್ಲೀಟ್ ಆಗಿ ಅವರ ಒಂದು ಕೈ ಸೇರಿಲ್ಲ. ಹಾಗಾಗಿನೇ ಇತ್ತೀಚೆಗೆ ನಾವು ಗಮನಿಸಬಹುದು ಈ ಒಂದು ಧೂಳಿನ ಸಮಸ್ಯೆ ಕಾರಣಕ್ಕಾಗಿ ರೈತರು ಇನ್ನು ಕೂಡ ಬಿತ್ತನೆಯನ್ನು ಕೂಡ ಮಾಡಿಲ್ಲ, ಜೊತೆಗೆ ತೋಟಗಾರಿಕಾ ಬೆಳೆಗಳನ್ನು ಕೂಡ ಹಾಕಿಲ್ಲ. ಹಾಗಾಗಿನೇ ಈ ಒಂದು ಕಂಪ್ಲೀಟ್ ಆಗಿ ಒಂದು ರಸ್ತೆ ಕಾಮಗಾರಿಯನ್ನ ಮುಗಿಸ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಒಂದು ಜನರು ಮಾಡ್ತಾ ಇರ್ತಕ್ಕಂಥದ್ದು. ಆದ್ರೆ ಅಧಿಕಾರಿಗಳು ಇಲ್ಲಿ ಹೇಳೋ ಪ್ರಕಾರವಾಗಿ ಅವರು ಗುತ್ತಿಗೆದಾರರಿಗೆ ಎಷ್ಟು ಬಾರಿ ಸೂಚನೆ ಕೊಟ್ಟರು ಕೂಡ ಗುತ್ತಿಗೆದಾರರು ನಮ್ಗೆ ಒಂದು ಲಾಸ್ ಆಗುತ್ತೆ, ಜಾಗತಿಕ ಯುದ್ಧಗಳ ಒಂದು ಪರಿಣಾಮವಾಗಿ ಏನು ಹೊರದೇಶಗಳಲ್ಲಿ ಒಂದು ತಾರ್ನ ಬೆಲೆ ಜಾಸ್ತಿ ಆಗಿದೆ, ನಾವು ಗುತ್ತಿಗೆ ಒಂದು ಪಡ್ಕೊಂಡಂತಹ ವೇಳೆಯಲ್ಲಿ ಬ್ಯಾರಲ್ಗೆ ಇದ್ದಂತಹ ದರಗಳು ಇದೀಗ ದುಪ್ಪಟ್ಟಾಗಿರ್ತಕ್ಕಂಥದ್ದು. ಹಾಗಾಗಿನೇ ನಾವು ಡಾಂಬರ್ ಹಾಕಿದ್ರೆ ನಮ್ಗೆ ಲಾಸ್ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿನೇ ಅಧಿಕಾರಿಗಳಲ್ಲಿ ಕನಿಷ್ಠವಾಗಿ ಗುತ್ತಿಗೆದಾರನಿಗೆ ಒಂದಷ್ಟು ಹೆಚ್ಚಾಗಿ ಒಂದು ಏನು ಹೆಚ್ಚಾಗಿ ಅನುದಾನವನ್ನ ಮತ್ತಷ್ಟು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಮಾಡಬಹುದಾಗಿತ್ತು. ಇಲ್ಲ ಅಂತ ಹೇಳಿದ್ರೆ ಮುಂದೆ ಅವರಿಗೆ ಬಿಲ್ ನ ಒಂದು ಪಾವತಿ ವೇಳೆಯಲ್ಲಿ ಕೂಡ ಅವರಿಗೆ ಹೆಚ್ಚಾಗಿ ಒಂದು ಅನುದಾನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡುವಂತಹ ಅವಕಾಶ ಕೂಡ ಇದೆ. ಆದ್ರೆ ಇದೇ ಒಂದೇ ಒಂದು ಕಾರಣಕ್ಕಾಗಿ ಈ ಒಂದು ರಸ್ತೆ ಕಾಮಗಾರಿ ಇದೀಗ ಸ್ಥಗಿತ ಮಾಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸ್ಥಳೀಯ ಶಾಸಕರ ಗಮನಕ್ಕೂ ಕೂಡ ಈ ಒಂದು ಗ್ರಾಮಸ್ಥರು ತಂದಿದ್ದಾರೆ, ಆದ್ರೂ ಕೂಡ ಏನೂ ಪ್ರಯೋಜನ ಆಗಿಲ್ಲ. ಹಾಗಾಗಿನೇ ಗ್ರಾಮಸ್ಥರು ಇದೀಗ ಬಹಳಷ್ಟು ಒಂದು ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಆದಷ್ಟು ಬೇಗ ನಮಗೆ ಈ ಒಂದು ರಸ್ತೆ ಧೂಳಿಂದ ಸಮಸ್ಯೆಯಿಂದ ನಮಗೆ ಮುಕ್ತಿಯನ್ನ ಕಲ್ಪಿಸಿಕೊಡಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಈ ಒಂದು ರಸ್ತೆ ಮಾರ್ಗದಲ್ಲಿ ಸುಮಾರು 16ಕ್ಕೂ ಹೆಚ್ಚು ಹಳ್ಳಿಗಳ ಜನರು ಸಂಪರ್ಕ ಇರ್ತಕ್ಕಂಥದ್ದು. ಹಾಗಾಗಿನೇ ಶ್ರೀನಿವಾಸಪುರ ಪಟ್ಟಣಕ್ಕೆ ಬರಬೇಕು ಅಂತ ಹೇಳಿದ್ರೆ ಇದೇ ಒಂದು ಮುಖ್ಯ ರಸ್ತೆ ಕೂಡ ಆಗಿರುತ್ತೆ. ಹಾಗಾಗಿನೇ ಅತಿ ಬೇಗ ಈ ಒಂದು ರಸ್ತೆ ಕಾಮಗಾರಿಯನ್ನ ಕಂಪ್ಲೀಟ್ ಅನ್ನ ಮಾಡಿದ್ರೆ ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಖಂಡಿತ ಮುತುವರ್ಜಿಯನ್ನು ವಹಿಸಿ ಈ ಒಂದು ರಸ್ತೆ ಕಾಮಗಾರಿ ಅತಿ ಶೀಘ್ರವಾಗಿ ಆಗುವಂತೆ ನೋಡ್ಕೊಳ್ಬೇಕಾಗಿರುತ್ತೆ. ಶರ್ಮಿತಾ ಶೆಟ್ಟಿ. ಫೈನ್ ರಘುರಾಜ್, ಈಗ ರೋಣೂರು ಮತ್ತೆ ನಾರ್ಮಾಕನಹಳ್ಳಿ ಈ ಡಿಸ್ಟೆನ್ಸ್ ನೋಡೋದಾದ್ರೆ 3 ಕಿಲೋಮೀಟರ್, ಅದರಲ್ಲಿ 1.5 ಕಿಲೋಮೀಟರ್ ಈ ರೀತಿ ಜಲ್ಲಿ ಹಾಕಿದ್ದಾರೆ, ಸ್ಯಾಂಡ್ ಹಾಕಿ ಬಿಟ್ಟಿದ್ದಾರೆ. ಇದರಿಂದ ವಿಪರೀತ ಧೂಳಿನ ಸಮಸ್ಯೆ. ಇನ್ನು ಉಳಿದಿರುವಂತ 1.5 ಕಿಲೋಮೀಟರ್ ಅದ್ರ ಪರಿಸ್ಥಿತಿ ಏನಿದೆ? ಮತ್ತೆ ಜಮೀನಿನ ವಿಷಯ ಹೇಳಿದ್ರಿ, ಟೊಮ್ಯಾಟೊ ಬೆಳೀತಾರೆ ಅಲ್ಲ ಅತಿ ಹೆಚ್ಚಾಗಿ, ಅದಕ್ಕೂ ಕೂಡ ಕಂಟಕ ಎದುರಾಗಿದೆ. ಮತ್ತೆ ಈ 3 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವ್ದಾದ್ರು ಮನೆಗಳಿದಾವ? ಹೌದು ಶರ್ಮಿತಾ ಶೆಟ್ಟಿ, ಈ ಒಂದು ನಾರ್ಮಾಕನಹಳ್ಳಿ ಜೊತೆಗೆ ರೋಣೂರು ಹೋಬಳಿ ಕೇಂದ್ರದಿಂದ ಈ ಒಂದು ನಾರ್ಮಾಕನಹಳ್ಳಿಗೆ ಸಂಪರ್ಕ ಮಾಡ್ತಕ್ಕಂತ ಒಂದು ಮಾರ್ಗದಲ್ಲಿ ಸುಮಾರು 15ಕ್ಕೂ ಹೆಚ್ಚು ಹಳ್ಳಿಗಳಿರ್ತಕ್ಕಂಥದ್ದು. ಮತ್ತೆ 2-3 ಈ ಒಂದು ತಿರುವುಗಳ ಕಡೆ ಅಲ್ಲಿ ಮನೆಗಳು ಕೂಡ ಇದ್ದಾವೆ, ಅಲ್ಲಿ ಜನರು ಕೂಡ ವಾಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಭಾಗದಲ್ಲಿ 16 ಎಕರೆ ಒಂದು ಏನು ಕೃಷಿ ಜಮೀನು ಕೂಡ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರೈತರು ರಘುರಾಜ್ ಪ್ಲೀಸ್ ಬಿ ಆನ್ಲೈನ್ ಈ ಬಗ್ಗೆ ಮಾತನಾಡೋದಕ್ಕೆ ಶ್ರೀನಿವಾಸಪುರ ಲೋಕೋಪಯೋಗಿ ಇಲಾಖೆಯ AEE ಆಗಿರುವಂತಹ ಮಂಜುನಾಥ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ತೆ ಮೇಡಮ್. ಮಂಜುನಾಥ್ ಅವರೇ, ಈ ರೋಣೂರು ಮತ್ತೆ ನಾರ್ಮಾಕನಹಳ್ಳಿ ರಸ್ತೆ ಅಧ್ವಾನದ ಬಗ್ಗೆ ನಾವು ಮಾಹಿತಿಯನ್ನ ಕೊಡ್ತಾ ಇದ್ವಿ. ಅಂದ್ರೆ ಇಲ್ಲಿ ಯಾರು ಟೆಂಡರ್ ತಗೊಂಡಿದ್ದಾರೆ ಅವ್ರ ಸಮಸ್ಯೆ ಆಗಿದೆ, ಹೌದು ಒಪ್ಕೊಳ್ಳೋಣ. ಅಂದ್ರೆ ಇವಾಗ ಡಾಂಬರ್ ಸಮಸ್ಯೆ ಆಗಿದೆ, ಹೆಚ್ಚುವರಿಯಾಗಿ ಅನುದಾನ ಬೇಕು ಅಂತ ಕೇಳ್ತಾ ಇದಾರಂತೆ. ಜನರಿಗೆ ವಿಪರೀತ ಸಮಸ್ಯೆ ಆಗಿದೆ 8 ತಿಂಗಳಿಂದ. ಅನುದಾನ ಕೊಡಕ್ ಬರಲ್ಲದಕ್ಕೆ ಈಗ ಈ ವಾರದಲ್ಲಿ ಟಾರ್ ಪರ್ಚೇಸ್ ಮಾಡಿ ಟಾರ್ ಹಾಕ್ತಿವಿ ಮೇಡಮ್. ಈಗ ಒಪ್ಕೊಂಡಿದಾರ ಅಪ್ಪಾಜಿಗೌಡ ಬಿಲ್ಡರ್ಸ್ ಅವರು? ಆಗ್ತಾರ ಸಮಸ್ಯೆ ಏನಿಲ್ಲ, ಹಾಕ್ಬೇಕು.
ಅಲ್ಲ ಹಾಕ್ಬೇಕು, ಹೌದು, ಅವ್ರು ಹಾಕ್ತಿಲ್ವಲ್ಲ 8 ತಿಂಗಳಿಂದ. ಮಧ್ಯದಲ್ಲಿ ಯುದ್ಧ ಬಂತು, ಸರಿ ಒಪ್ಕೊಳ್ಳೋಣ, ಅವಾಗ ಏನೋ ಒಂದಿಷ್ಟು ಸಮಸ್ಯೆ ಆಯ್ತು. ಟಾರ್ಜ್ ಸಮಸ್ಯೆ ಆಗಿದ್ದಕ್ಕೆ ಈಗ ಸಿಗ್ತಾ ಇದೆಯಲ್ಲ, ಅದೇ ಹೌದು. ಈಗ ಹಿಂದೆ ಬುಕ್ ಮಾಡಿದ್ದಾರೆ, ಈ ವಾರದಲ್ಲಿ ಬರುತ್ತೆ ಇದು. ಸ್ವಲ್ಪ ಎಲ್ಲರೂ ಈ ಮಾತಿನ ಮೇಲೆ ನಂಬಿಕೆ ಇಡ್ಬೋದಾ ಸರ್ ನಾವು? ನಂಬಿಕೆ ಇಡ್ಬೋದು ಮೇಡಮ್. ಯಾಕಂದ್ರೆ ಅಲ್ಲಿ ಪಾಪ ಅವರು ಟೊಮ್ಯಾಟೊ ಬೆಳೀತಾ ಇದಾರೆ, ಈ ಸತಿ ಬಿತ್ತನೆನೂ ಮಾಡಿಲ್ಲ ಅಂತ. ಯಾಕಂದ್ರೆ ಹೂ ಬರಲ್ಲ, ಅಷ್ಟು ವಿಪರೀತ ಧೂಳು. ಇದೇನ್ ಮಣ್ಣಿನ ಧೂಳಲ್ಲ, ಎಮ್ ಸ್ಯಾಂಡ್ ಹಾಕಿದಾರೆ ಅಲ್ಲಿ, ಅದ್ರೂ ಧೂಳು ಬರ್ತಾ ಇದೆ. ಹೌದು. ಅಲ್ಲ ಇದ್ರದೆಲ್ಲ ಸಮಸ್ಯೆಗಳ ಪರಿಚಯ ನಿಮ್ಗಿರುತ್ತೆ, ಇಲ್ಲ ಅಂತಲ್ಲ. ಅದಕ್ಕೆ ಸಮಸ್ಯೆಗೊಂದು ಮುಕ್ತಿ ಬೇಕು, ನಿಮ್ಮಿಂದ ಸಾಧ್ಯ ಅಂತ ಜನ ಕೇಳ್ತಿರೋದು. ಇಲ್ಲ ಈಗ ಪರ್ಚೇಸ್ ಮಾಡ್ತೀವಿ, ಈಗ ಹಾಕ್ಸ್ತೀವಿ. ಈಗ 1 ವಾರ ಟೈಮ್ ಬೇಕಾ ಸರ್ ಹಂಗಾರೆ ಅದಕ್ಕೆ? ಮೇಡಮ್ ಈಗ ಬುಕ್ ಮಾಡಿದ್ರೆ ಅಲ್ಲಿ ಫುಲ್ ಸೀನಿಯರ್ ಪ್ರಕಾರ ಕೊಡ್ತಾ ಇದ್ದಾರೆ ಟಾರು. ಚಿಕ್ಕ ಫಸ್ಟ್ ಅದೇ ಹಾಕ್ಸೋದು. ಅಲ್ಲ ಸರ್, ನೀವ್ ಈಗ ಹೇಳಿದ್ರಲ್ಲ ಪ್ರಿಯಾರಿಟಿ ವೈಸ್ ಅಂತ ನೋಡಿದಾಗ್ಲೂ 8 ತಿಂಗಳಿಂದ ಕಾಮಗಾರಿ ಈಗ ಅರ್ಧಂಬರ್ಧ ಆಗಿದೆ. ಜನರಿಗೆ ವಿಪರೀತ ಸಮಸ್ಯೆ, 15-16 ಹಳ್ಳಿಗಳಿಗೆ ಸಂಪರ್ಕ ಕೊಡುವಂತ ರಸ್ತೆ ಇದು. ಸೊ ಪ್ರಿಯಾರಿಟಿ ವೈಸ್ ನೋಡಿದಾಗ ಇದು ಇಂಪಾರ್ಟೆಂಟ್ ಆಗುತ್ತಲ್ಲ? ಅಲ್ಲಲ್ಲ ಅವ್ರ ಪ್ರಿಯಾರಿಟಿ ಅಲ್ಲ, ಅಲ್ಲಿ ಟಾರ್ ಇಂಡಿಯನ್ ಬುಕ್ ಮಾಡಿದಾರಲ್ಲ, ಇವ್ರು ಟಾರ್ ಕೊಡೋದು ಪ್ರಿಯಾರಿಟಿ ಮೇಲೆ, ಸೀನಿಯಾರಿಟಿ ಮೇಲೆ ಕೊಡ್ತಾ ಇದಾರೆ. ಬಂದ ತಕ್ಷಣ ಫಸ್ಟ್ ಅದೇ ಹಾಕ್ಸ್ತೀವಿ. ಓಕೆ, ಅಂದ್ರೆ ಹತ್ತತ್ರ 1 ವಾರ ಅಂತ ನಾವು ತಗೊಳ್ಳೋದಾ ಸರ್? 1 ವಾರ 15 ಡೇಸ್ ಮೇಡಮ್ ಮ್ಯಾಕ್ಸಿಮಮ್. ಓಕೆ ಸರ್, ನಿಮ್ಮ ಮಾತಿನ ಮೇಲೆ ಭರವಸೆ ಇಡ್ತೀವಿ. ಜನರ ಸಮಸ್ಯೆಗೆ ನೀವು ಸ್ಪಂದಿಸ್ತೀರಾ ಅಂತ ಹೇಳಿ ನಾವು ಭರವಸೆಯನ್ನ ಇಡ್ತೀವಿ. 15 ದಿವಸ ಅಂತ ಹೇಳ್ತಾ ಇದ್ದೀರಾ? ಆದಷ್ಟು ಮ್ಯಾಕ್ಸಿಮಮ್ ವಾಟರ್ ಸ್ಪ್ರೆಡ್ ಮಾಡಿಸ್ತಾ ಇದೀವಿ. ಸ್ವಲ್ಪ ವಾಟರ್ ಪ್ರಾಬ್ಲಮ್ ಇದೆ ಅಲ್ಲಿ. ಮಾಡ್ತೀವಿ. ಫೈನ್ ಸರ್, ಮಾಡಿಸ್ತೀವಿ ಅಂತ ಬರೀ ಮಾತಲ್ಲ ಸರ್, ಕೆಲಸನೂ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಆಗ್ರಹ. ಆಗುತ್ತೆ. ಫೈನ್, ಥ್ಯಾಂಕ್ ಯು ಮಂಜುನಾಥ್ ಅವರೇ ಮಾತಾಡಿದಕ್ಕೆ. ಇದು AEE ಮಂಜುನಾಥ್ ಅವ್ರ ಮಾತು, ಲೋಕೋಪಯೋಗಿ ಇಲಾಖೆ. ಯಾಕಂದ್ರೆ ಅವ್ರು ಹೇಳ್ತಿರೋದು ಹಿಂದೆ ಸಮಸ್ಯೆ ಆಗಿತ್ತು, ಹೌದು, ಯುದ್ಧದ ಸಂದರ್ಭದಲ್ಲಿ. ಬಟ್ ಇವಾಗ ಟಾರ್ ಸಿಗ್ತಾ ಇದೆ. ಈ ಪ್ರಿಯಾರಿಟಿ ವೈಸ್ ಅದನ್ನ ಕೊಡ್ತಾರೆ, ಅಂದ್ರೆ ಯಾರು ಫಸ್ಟ್ ಅಪ್ಲೈ ಮಾಡಿರ್ತಾರೆ ಹಂಗೆ ಕೊಡ್ತಾರೆ. ಇನ್ನೊಂದು 1 ವಾರದಿಂದ 15 ದಿವಸದ ಅವಧಿಯಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಈಗ 8 ತಿಂಗಳಿಂದ ಈ ಸಮಸ್ಯೆ ಅನ್ನೋದು ಇದ್ದೇ ಇದೆ. ಬರೀ ಅಲ್ಲಿರೋದು 3 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಬೇಕು, 1.5 ಕಿಲೋಮೀಟರ್ ಅಗ್ದು ಹಾಕ್ಬಿಟ್ಟಿದ್ದಾರೆ. ಅಂದ್ರೆ ಜಲ್ಲಿ ಹಾಕಿದ್ದಾರೆ, ಎಮ್ ಸ್ಯಾಂಡ್ ಹಾಕಿದ್ದಾರೆ. ಅರ್ಧಂಬರ್ಧ ಕಾಮಗಾರಿ ಆಗಿರೋದ್ರಿಂದ ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಅಂತ ಹೇಳಿ ಸುತ್ತಮುತ್ತಲ ಜನ ಆರೋಪವನ್ನ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆ ಮುಕ್ತಿ ಅಂತಂದ್ರೆ ಈಗ ಅವ್ರು ಹೇಳ್ದಂಗೆ ಒಂದು 15 ದಿವಸ ಸಮಯ ಕೊಡಿ ಅಂತ ಕೇಳಿದ್ದಾರೆ. 15 ದಿವಸ ಟೈಮ್ ಕೊಡೋಣ ಅವರಿಗೆ, ಆಮೇಲೆ ಮತ್ತೆ ಈ ಸುದ್ದಿಯ ಫಾಲೋ ಅಪ್ ಮಾಡೋಣ.